ಇನ್ನು ಬಿಹಾರ ರಾಜಕೀಯ ಬಿಕ್ಕಟ್ಟಿಗೆ ಸಂಬಂಧಪಟ್ಟ ಹಾಗೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ನಿತೀಶ್ ಕುಮಾರ್ ರಾಜೀನಾಮೆ ಕೊಡಬಹುದಾ ಅಂತ ಚಾನ್ಸಸ್ ಇದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಜೆಡಿಯು ಶಾಸಕರು ಹಾಗೆ ಸಂಸದರ ಸಭೆಯನ್ನ ಕರೆದಿದ್ದಾರೆ ನಿತೀಶ್ ಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ನಾಳೆ ಸಂಜೆ 4 ಗಂಟೆಗೆ ನೂತನ ಸರ್ಕಾರ ರಚನೆ ಆಗುವಂತ ಸಾಧ್ಯತೆ ಇದೆ. ಅದರ ಪೂರ್ವಭಾವಿಯಾಗಿ ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಟ್ಟು ಅದಾದ ನಂತರದಲ್ಲಿ ಮತ್ತೆ ಹೊಸ ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಿ ಮತ್ತೆ ಪ್ರಮಾಣ ವಚನ ಸ್ವೀಕರಿಸುವಂತ ಈ ಪ್ರಕ್ರಿಯೆಗಳೆಲ್ಲ ಇದೆಯಲ್ಲ, ಅದಕ್ಕೆಲ್ಲ ಈಗ ಶುರು ಮಾಡ್ಕೊಳ್ತಾ ಇದ್ದಾರೆ ಸಿದ್ಧತೆಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವತ್ತು ರಾತ್ರಿ ಒಳಗಾಗಿ ಬಿಜೆಪಿಯಿಂದ ಬೆಂಬಲದ ಪತ್ರವನ್ನು ಪಡೆಯುವಂತ ಚಾನ್ಸಸ್ ಇದೆ. ಬಿಜೆಪಿ ಹಾಗೆ HMM ನಿಂದ ಬೆಂಬಲದ ಪತ್ರವನ್ನು ಪಡೆದು ಅದಾದ ನಂತರದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ತಮಗೆ ಬೆಂಬಲ ಸೂಚಿಸಿದ್ದಾರೆ ಅನ್ನುವಂಥ ವಿಚಾರವನ್ನೆಲ್ಲ ಅವರು ಮಂದಟ್ ಮಾಡಿ ಅದಾದ ನಂತರದಲ್ಲಿ ನೂತನ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಪ್ರಮಾಣ ವಚನ. ಹೀಗೆ ಪಾಟ್ನಾದಲ್ಲಿ ಬಿಜೆಪಿಯಿಂದ ಒಂದು ಮಹತ್ವದ ಸಭೆ ನಡೀತಾ ಇದೆ. ಸಭೆಯ ಬಳಿಕ ಬಿಜೆಪಿ ಬೆಂಬಲದ ಪತ್ರವನ್ನ ನಿತೀಶ್ ಕುಮಾರ್ ಅವರ ಜೆಡಿಯುಗೆ ರವಾನೆ ಮಾಡುವಂತ ಚಾನ್ಸಸ್ ಇದೆ. ಪಾಟ್ನಾಗೆ ಆಗಮಿಸ್ತಾರೆ ಬಿಜೆಪಿಯ ಹಿರಿಯ ನಾಯಕರು ಶಿವಶಂಕರ್ ಪ್ರಸಾದ್, ರಾಮ್ ಕೃಪಾಲ್ ಯಾದವ್, ಹೀಗೆ ಹಿರಿಯ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಭೆ ಈಗ ಆರಂಭ ಆಗುತ್ತೆ. ನಿತೀಶ್ ಕುಮಾರ್ಗೆ ಬೆಂಬಲದ ಪತ್ರವನ್ನ ಈ ಸಭೆಯ ಬಳಿಕ ರವಾನಿಸಲಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಇವ್ರೇನಾದ್ರೂ ಷರತ್ತುಗಳನ್ನ ವಿಧಿಸಿದಾರಾ? ಯಾಕಂದ್ರೆ ಬಿಜೆಪಿ ಈ ಬಾರಿ ಯಾವ ಕಾರಣಕ್ಕೂ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಅವಕಾಶ ಇಲ್ಲದೆ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಿದೆ ಅನ್ನುವಂಥದ್ದನ್ನು ನಾವು ಕೇಳ್ಪಡ್ತಾ ಇದ್ವು. ಬಟ್ ಬಹುಶಃ ಅಂತ ಕಂಡೀಷನ್ ಹಾಕಿ ಅದಕ್ಕೆ ನಿತೀಶ್ ಕುಮಾರ್ ಅವರು ಒಪ್ಪುವಂತ ಚಾನ್ಸಸ್ ತೀರಾ ಕಮ್ಮಿ. 2 DCM ಮಾಡಿ ಅದರಲ್ಲಿ ಬಿಜೆಪಿಗೆ 2 DCM ಹಾಗೆ ಒಂದು ಸ್ಪೀಕರ್ ಹುದ್ದೆ ಕೊಡ್ಬೋದಾ ಅಂತ ಚಾನ್ಸಸ್ ಇದೆ ಅಂತಾನು ಹೇಳಲಾಗ್ತಾ ಇದೆ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಒಂದ್ ಕಡೆ ನಾವು ಕೇಳ್ಪಡ್ತಾ ಇದೀವಿ ಬಹಳ ತಯಾರಿಗಳಾಗ್ತಾ ಇದೆ, ಇನ್ನೇನು ಇವತ್ತೇ ರಾಜೀನಾಮೆ ಕೊಟ್ಟು ನಾಳೆ ನೂತನ ಸರ್ಕಾರ ರಚನೆ ಆಗುವಂತ ನಿಟ್ಟಲ್ಲಿ ನಿತೀಶ್ ಕುಮಾರ್ ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನುವಂಥದ್ದು. ಮತ್ತೊಂದ್ ಕಡೆ ಇಲ್ಲ ನಮ್ಮ ಬಳಿಯೂ ಕೂಡ ಮೆಜಾರಿಟಿ ಇದೆ ಅನ್ನುವಂಥದ್ದನ್ನ ಲಾಲೂ ಪ್ರಸಾದ್ ಯಾದವ್ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಏನಾಗ್ತಾ ಇದೆ ಬಿಹಾರ ರಾಜಕೀಯದಲ್ಲಿ ಹರೀಶ್? ಮಾಲ್ತೇಶ್, RJD ಮತ್ತು JDU ನಡುವಿನ ಮೈತ್ರಿ ಬಹುತೇಕ ಅಂತ್ಯ ಆದಂತೆ ಕಾಣಿಸ್ತಾ ಇದೆ. ನಿತೀಶ್ ಕುಮಾರ್ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. RJD ಜೊತೆಗಿನ ಮೈತ್ರಿಯನ್ನು ತೊರೆದು ಬಿಜೆಪಿಯೊಂದಿಗೆ ಸೇರಿ ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಅವರು ತೆಗೆದುಕೊಂಡಾಗಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ರಾಜ್ಯಪಾಲರ ಹತ್ರ ತೆರಳಿ ರಾಜೀನಾಮೆಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಅಷ್ಟರೊಳಗೆ ಈಗ ಬಿಜೆಪಿ ಕೂಡ ಒಂದು ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ. ಪಾಟ್ನಾದಲ್ಲಿ ಬಿಜೆಪಿ ನಾಯಕ ವಿನೋದ್ ತಾವಡೆ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಇದು ಲೋಕಸಭಾ ಚುನಾವಣೆ ತಯಾರಿ ಅಂತ ಅಂದ್ಕೊಂಡ್ರು ಕೂಡ ಅಲ್ಲಿ ಶಾಸಕರುಗಳನ್ನು ಕೂಡ ಕರೆಯಲಾಗಿದೆ. ಶಾಸಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಲಾಗ್ತಿದೆ. ಮತ್ತೆ ಬಿಜೆಪಿ ಇಲ್ಲಿ ಆತುರವನ್ನು ಮಾಡ್ತಿಲ್ಲ. ಯಾಕಂತಂದ್ರೆ ನಿತೀಶ್ ಕುಮಾರ್ ಅವರು ಸಾಕಷ್ಟು ಬಾರಿ ಬಿಜೆಪಿಯನ್ನ ಬಿಟ್ಟು RJD ಜೊತೆ ಸೇರಿ ಸರ್ಕಾರವನ್ನು ರಚನೆ ಮಾಡೋದ್ರಿಂದ ಈ ಸತಿ ಹೆಚ್ಚಿನ ಷರತ್ತುಗಳನ್ನು ವಿಧಿಸಬೇಕು, ನಮ್ಮ ಹಿಡಿತದಲ್ಲಿ ನಿತೀಶ್ ಕುಮಾರ್ ಅವರನ್ನು ಇಟ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಪ್ರಯತ್ನವನ್ನ ಮಾಡುತ್ತೆ. ಮತ್ತೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಯು ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದೆ. ಅದಲ್ಲಿ ನಿತೀಶ್ ಕುಮಾರ್ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಸಹಜವಾಗಿ ಇದ್ದೇ ಇರುತ್ತೆ. ಆ ಬ್ಯಾಗೇಜ್ ಅನ್ನ ನಾವು ಹೊತ್ಕೋಬೇಕಾಗತ್ತೆ. ಅದು RJD ಮತ್ತೆ ಕಾಂಗ್ರೆಸ್ಗೆ ಸಹಾಯಕ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಚ್ಚರಿಕೆಯ ನಡೆಯನ್ನು ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ತಮ್ಮ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆಗಿದೆ. ಅದಲ್ಲಿ ಶಾಸಕರು ಬಿಜೆಪಿ ಶಾಸಕರ ಬೆಂಬಲ ಪತ್ರಕ್ಕೆ ಸಹಿಯನ್ನು ಹಾಕಿಸಿಕೊಂಡು ರಾಜ್ಯಪಾಲರಿಗೆ ನೀಡುವಂತಹ ಸಾಧ್ಯತೆ ಇದೆ. JDUಗೆ ನಮ್ಮ ಬೆಂಬಲ ಇದೆ ಅನ್ನುವಂತಹ ನಿಟ್ಟಿನಲ್ಲಿ. ಇನ್ನೊಂದು ಕಡೆ RJD ಕೂಡ ಹೇಗಾದ್ರೂ ಮಾಡಿ ಸರ್ಕಾರ ಉಳಿಸ್ಕೊಳ್ಬೇಕು, ನಿತೀಶ್ ಕುಮಾರ್ ಅವ್ರನ್ನ ಮನವೊಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳು ನಡೀತಾ ಇದೆ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ನಿತೀಶ್ ಕುಮಾರ್ ಅವರಿಗೆ ಕರೆ ಮಾಡಿದ್ರು. ಆದ್ರೆ ನಿತೀಶ್ ಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಕರೆಯನ್ನ ಸ್ವೀಕರಿಸಲು ನಿರಾಕರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಿದೆ. ಇಲ್ಲಿ ಎಲ್ಲ ಗೊತ್ತಾಗ್ತಾ ಇದೆ. JDU ಮೈತ್ರಿಕೂಟದಿಂದ ಹೊರಗೋಗಿ ಬಿಜೆಪಿ ಜೊತೆ ಸೇರೋದು ಬಹಳ ಪಕ್ಕಾ ಆಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ಹರೀಶ್.